ಬೆಂಗಳೂರಲ್ಲಿ ಕಾವೇರಿ ನೀರು ಬಾನೆತ್ತರಕ್ಕೆ ಚಿಮ್ಮಿದೆ. ಬರೋಬ್ಬರಿ 100 ಅಡಿಯಷ್ಟು ಮೇಲಕ್ಕೆ ನೀರು ಚಿಮ್ಮಿದೆ. ವಸಂತಪುರ ಮುಖ್ಯ ರಸ್ತೆಯಲ್ಲಿ ಪೈಪ್ಲೈನ್ ಒಡೆದು ಈ ಘಟನೆ ಆಗಿರೋದು. ಅಕ್ಕಪಕ್ಕದ ಅಂಗಡಿಗಳು, ವಾಹನಗಳಿಗೂ ಕೂಡ ಇದರಿಂದ ತೊಂದರೆಯಾಗಿದೆ. ಬೀದಿ ಬದಿ ಇದ್ದಂಥ ಲೈಟ್ಗಳಿಗೂ ಕೂಡ ಹಾನಿಯಾಗಿದೆ. ನೋಡ್ತಾ ಇದ್ದೀರಿ ಯಾವ ರೀತಿ ಪೈಪಿಂದ ನೀರು ಚಿಮ್ಮುತ್ತಾ ಇದೆ ಅನ್ನೋದನ್ನು. ಕಾವೇರಿ ನೀರು ಪೈಪ್ ಒಡೆದು ಈ ಪರಿಸ್ಥಿತಿ ಬಂದಿರೋದು. ಅಲ್ಲಿ ಬೀದಿ ದೀಪಗಳೇನಿದ್ದಾವೆ ಅವುಗಳಿಗೂ ಕೂಡ ಸಮಸ್ಯೆ ಆಗಿದೆ ಅಥವಾ ಹಾನಿಯಾಗಿದೆ. ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ನೀರು ನುಗ್ಗಿದೆ. ನೋಡ್ತಾ ಇದ್ದೀರಿ, ಇದು ವಸಂತಪುರ ಮುಖ್ಯ ರಸ್ತೆಯಲ್ಲಿ ಕಂಡು ಬಂದಂಥ ದೃಶ್ಯ. ಯಾವಾಗಾಯ್ತು? ಈಗ ಆಯ್ತು, ಎಷ್ಟಾಯ್ತು? ಸ್ಥಳದಿಂದ ನಮ್ಮ ಪ್ರತಿನಿಧಿ ಸತ್ತಾರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಕಾವೇರಿ ನೀರಿನ ಪೈಪ್ ಬ್ಲಾಸ್ಟ್ ಆಗಿ ಅವಾಂತರ ಒಂದು ಸೃಷ್ಟಿಯಾಗಿರುವಂತಹ ಘಟನೆಯೊಂದು ವಸಂತಪುರದಲ್ಲಿ ನಡೆದಿದೆ. ವಸಂತಪುರದ ಮುಖ್ಯ ರಸ್ತೆಯಲ್ಲಿ ನಿನ್ನೆ ಸಂಜೆ 6:40 ಸುಮಾರಿಗೆ ನಡೆದಿರುವಂಥದ್ದು. 6:40 ಸರಿಸುಮಾರು 7:45 ಸರಿಸುಮಾರು 1 ಗಂಟೆಗಳ ಕಾಲ ನೀರು ಇಲ್ಲಿ ಪೋಲಾಗಿರುವಂಥದ್ದು. ಕಾವೇರಿ 5ನೇ ಹಂತದ ಯೋಜನೆಯಡಿ ಸರಿಸುಮಾರು 110 ಹಳ್ಳಿಗಳಿಗೆ ಈಗ ನೀರು ಬಿಡಲಾಗುತ್ತೆ. ಆ ಒಂದು ನೀರು ಬಿಡುವಂತಹ ಪ್ರಕ್ರಿಯೆಯಲ್ಲಿ ಆ ಒಂದು ಸಂದರ್ಭದಲ್ಲಿ ಕಾವೇರಿ ನೀರಿನ ಪ್ರಮುಖವಾಗಿರುವಂತಹ ಪೈಪ್ ಬ್ಲಾಸ್ಟ್ ಆಗಿರುವಂತಹ ಪರಿಣಾಮ ಅಕ್ಕಪಕ್ಕದಲ್ಲಿರುವಂತಹ ಒಂದಿಷ್ಟು ಬೀದಿ ದೀಪಗಳಿಗೆ ಕೂಡ ಹಾನಿಯಾಗಿರುವಂಥದ್ದು. ಮತ್ತೊಂದು ವಿಚಾರ ಏನಂದ್ರೆ, ಇಲ್ಲಿ ಪಕ್ಕದಲ್ಲಿರುವಂತಹ ಮೊಬೈಲ್ ಟವರ್ ಏನಿದೆ ಆ ಒಂದು ಟವರ್ನ ಮೇಲಕ್ಕೆ ದಾಟಿ ನೀರು ಹೋಗಿರುವಂಥದ್ದು. ಅಂದ್ರೆ ಸರಿಸುಮಾರು 100 ಅಡಿಯಷ್ಟು ಮೇಲಕ್ಕೆ ನೀರು ಚಿಮ್ಮಿರುವಂಥದ್ದು. ಇಲ್ಲಿ ಪ್ರಮುಖವಾದ ವಿಚಾರ ಏನಂದ್ರೆ, ಕಾವೇರಿ ನೀರಿನ ಈ ಒಂದು ಬ್ಲಾಸ್ಟ್ ಪ್ರಕರಣ ಏನಿದೆ ಇದು ಈ ಹಿಂದೆ ತನಿಸಂದ್ರದಲ್ಲಿ ಕೂಡ ಆಗಿತ್ತು. ಇದೀಗ ಇಲ್ಲಿ ನಡೆದಿರುವಂಥದ್ದು. ಬಟ್ ಅದೃಷ್ಟವಶಾತ್ ಇಲ್ಲಿ ಅಷ್ಟು ದೊಡ್ಡ ಹಾನಿ ಆಗಿಲ್ಲ. ಅಕ್ಕಪಕ್ಕದಲ್ಲಿರುವಂತಹ ಒಂದಿಷ್ಟು ಲೈಟ್ಸ್ಗಳಿಗೆ ಹೊರತುಪಡಿಸಿದ್ರೆ ಬೇರೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿಲ್ಲ. ಮತ್ತೊಂದು ವಿಚಾರ ಏನಂದ್ರೆ, ಇಲ್ಲಿ ಸಾಮಾನ್ಯವಾಗಿ ಜನರ ಓಡಾಟ ಇರುತ್ತೆ. ನಿನ್ನೆ ಭಾನುವಾರ ಆಗಿರೋದ್ರಿಂದ ಒಂದಿಷ್ಟು ವಾಹನಗಳ ಓಡಾಟ ಕೂಡ ಕಡಿಮೆ ಇತ್ತು ಅನ್ನೋದನ್ನ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಬಟ್ ಒಂದು ವೇಳೆ ಏನಾದರೂ ಮಾಮೂಲಿ ಡೇಸ್ನಲ್ಲಿ ಹಾಗಿದ್ರೆ, ಯಾಕಂದ್ರೆ ನೀವು ಬಹುಶಃ ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಈ ಒಂದು ರಸ್ತೆಯಲ್ಲಿ ಯಾವ ರೀತಿಯಾಗಿರುವಂತಹ ವಾಹನಗಳ ಓಡಾಟ ಇರುತ್ತೆ ಆ ರೀತಿ ಏನಾದರೂ ಆಗಿದ್ರೆ ಮತ್ತಷ್ಟು ಅವಾಂತರ ಆಗ್ತಾ ಇತ್ತು. ಯಾಕಂದ್ರೆ ಸರಿಸುಮಾರು 1 ಗಂಟೆಗಳ ಕಾಲ ನೀರು ಚಿಮ್ಮಿರುವಂಥದ್ದು. ನಂತರ BWS ಜಲಮಂಡಳಿ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾ ಒಂದು ಸಂದರ್ಭದಲ್ಲಿ ಪೈಪ್ ಬ್ಲಾಸ್ಟ್ ಆಗಿರೋ ಗೊತ್ತಾಗ್ತಾ ಇದ್ದಂಗೆ ಅದನ್ನು ಗೊಟ್ಟಿಗೆರೆಯಲ್ಲಿ ಇಲ್ಲಿಗೆ ಬರುವಂತಹ ನೀರನ್ನು ಸ್ಟಾಪ್ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಇದೀಗ ಎಲ್ಲ ರೀತಿಯ ಕನ್ಸ್ಟ್ರಕ್ಷನ್ ಅಂದ್ರೆ ಕಾಮಗಾರಿ ಕೂಡ ನಡೀತಾ ಇದೆ. ಅಲ್ಲಿರುವಂತಹ ಸುತ್ತಮುತ್ತಲೂ ಕೂಡ ಒಂದಿಷ್ಟು ರಸ್ತೆ ನಗದಿರುವಂತಹ ಪರಿಣಾಮ ಇದೀಗ ಸಂಚಾರಕ್ಕೆ ಕೂಡ ಅಡಚಣೆ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.